ಸುಮ್ಮನಿರ್ಬೇಡ. ಹೋಗ್ಬಿಟ್ಟು ನೀನ್ ಕೇಳ ಅಂತ ಅಧಿಕಾರ ಇದೆ. ನಡಿ, ನಾನು ಬರ್ತೀನಿ. ನಾನು ನೀನು ಇಬ್ರು ಕೇಳ ಅಂತ ಅಧಿಕಾರ ಇದೆ. ಯಾಕೆ ಗೊತ್ತಾ? ಫಸ್ಟ್ ನಮ್ಮ ಅತ್ತೆಯವರು ಇದ್ರಲ್ಲ ಅಲ್ಲಿ, ಅದಕ್ಕೆ ಇಬ್ರು ಕೇಳ ಅಂತ ಅಧಿಕಾರ ಇದೆ. ನಡಿ ಕೇಳೋಣ. ನಿಮ್ಮ ಅತ್ತೆ ಮಾನ್ವಿತ ಇಬ್ರು ಹೊರಗೆ ಇದ್ದಾರೆ. ಬಾ, ಹೋಗಿ ಕೇಳೋಣ. ಭಾಗ ಕೊಡು, ನನ್ನ ಮೇಗ್ಲ ಮನೆಗೆ ಇರ್ತೀವಿ ನಾವು ಅಂತೇಳಿ ಹೇಳ್ಬಿಡು. ಬೀಗ ಕೊಡು ಅಂತೇಳಿ ಮೇಗ್ಲ ಮನೆ ಬೀಗ ಇಸ್ಕೊ. ಬೇಗ ಇವತ್ತೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಬಿಡೋಣ. ಈ ಭುವನ್ ಎಲ್ಲಿಗೆ ಹೋದ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹೋದ? ನೆನ್ನೆಯಿಂದಲೂ ಕಾಣಿಸ್ತಾ ಇಲ್ಲಲ್ಲ. ಎಲ್ಲಿಗೆ ಹೋದ ಅಂತ ಅನ್ನಿಸ್ತಾ ಐತೆ. ಗೊತ್ತಿಲ್ಲ, ಬೇಜಾರು ಮಾಡ್ಕೊಂಡು ಎಲ್ಲ ಹೋಗವನೆ. ಕೋಳಿ ಫಾರಂ ಹತ್ರ ಅಲ್ಲೆಲ್ಲಾದ್ರೂ ಮಲ್ಕೊಂಡವನೋ ಏನೋ. ಕೋಳಿ ಫಾರಂ ಐತಲ್ಲ, ಅಲ್ಲಿಗೆಲ್ಲ ಹೋಗ್ಯವನೆ. ಶರತ್ ಬಂದ್ರೆ ಗೊತ್ತಾಗುತ್ತೆ. ತಗ ನೋಡ್ಕೊಂಬತ್ತೀನಿ. ನೋಡೋಣ, ಅಲ್ಲೆಲ್ಲಾನ ಇದ್ರೆ ಮಾತಾಡಿಸ್ಕೊಂಡು ಕರ್ಕೊಂಬತ್ತೀನಿ ಅಂತ ಹೇಳಿ ಹೇಳೋಗಿದ್ದಾನೆ. ಬಾ ನೋಡೋಣ ಅದೆಲ್ಲ. ನಿಮ್ಮ ಅತ್ತೆನ ಕೇಳೋಣ. ನಾನು ಕೇಳ್ತೀನಿ ಬಾ, ನಾನು ಜೋರು ಮಾಡ್ತೀನಿ. ಏನು ಅದಕ್ಕೇನಂತೆ? ನೀನು ಜಾಸ್ತಿ ಮಾತಾಡಕ್ ಹೋಗ್ಬೇಡ, ನಾನೆಲ್ಲ ಮಾತಾಡ್ತೀನಿ. ಯಾಕಂದ್ರೆ ಅಯ್ಯೋ ಇವಳು ಮಾತಾವಳೆ, ಇವಳು ಕೇಳ್ತಾಳೆ ಅನ್ನಂಗೆ ಆಗುತ್ತೆ. ನನಗೆ ನನ್ನ ಭಯ ಇಲ್ಲ ಲಾಸ್ಯ. ಯಾಕಂದ್ರೆ ನಮ್ಮ ಅತ್ತೆಯವರೇ ತಾನೇ ಇದ್ದಿದ್ದು ಸದ್ಯಕ್ಕೆ. ಇಷ್ಟು ದಿವಸ ಅವರೇ ತಾನೇ ಇದ್ದಿದ್ದು. ನಮ್ಮ ಅತ್ತೆಯವರ ಇದ್ದಾರೆ ಅಂದ್ಮೇಲೆ ನನಗೂ ಕೇಳೋ ಅಧಿಕಾರ ಐತೆ ಕಣೆ. ನನಗೆ ನನ್ನ ಭಯ ಇಲ್ಲ ಕಣೆ. ನಾನೇನಿಲ್ಲ, ಡೈರೆಕ್ಟಾಗೆ ಕೇಳ್ತೀನಿ. ಅಲ್ಲ ಪ್ರೀತಿ ಅತ್ತೆ ನೋಡು, ನಮ್ಮ ಅತ್ತೆ ಇದ್ರು ತಾನೇ ಕವನ ಅತ್ತೆ ಮುಂಚೆ. ಅವ್ರಿಗಂತ ತಾನೇ ನೀವು ಮನೆ ಕಟ್ಸಿದ್ದು. ಅವ್ರಿಗಂತ ಮನೆ ಕಟ್ಟಿಸ್ಬಿಟ್ಟು ನೀವು ಹೆಂಗ್ ಮಾಡಿದೀರ ಅನ್ನೋದು ಚೆನ್ನಾಗಿ ಗೊತ್ತೈತೆ. ನಮ್ಮ ಮಾವನು ನನಗೆಲ್ಲ ಹೇಳಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಮಾವನು ಹೇಳ್ತು. ಏನೋ ನಾವು ಅವಾಗ ಚೆನ್ನಾಗಿರ್ಬೇಕು ಅಣ್ಣ ತಮ್ಗಳು ಅಂತೇಳಿ ಮ್ಯಾಲ್ ಕಟ್ಕೊಂಡ್ವಿ. ಹಿಂಗ್ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ದಿನ ಕಳ್ದಂಗೆ ನಮ್ದು ಅಂತೇಳಿ ನಮ್ಗೆ ಈ ತರ ಮಾಡ್ಬಿಟ್ರು ಕಣಮ್ಮ ಅಂತೇಳಿ ನಮ್ಮ ಮಾವನು ಹೇಳ್ತಾ ಇದ್ರು. ಪಾಪ ಮನೆ ಬಿಟ್ಟೋಗವನೆ ಕಾಣತ್ತೆ. ಭುವನ್ ಜಗಳ ಮಾಡ್ಕೊಂಡು ಮನೆ ಬಿಟ್ಟೋಗವನೆ. ಇಲ್ಲ, ನೆನ್ನೆ ಆ ಮಾನಸ ಏನೋ ಹೇಳ್ಕೊಡ್ತಿಲ್ಲಂತೆ. ಅವಾಗಿಂದ ಮನೆಗಿಲ್ಲ ಕಣತ್ತೆ ಪಾಪ. ನೋಡಮ್ಮ, ಏನಮ್ಮ ಹುಡುಗ ಕೇಳಲ್ಲ ಕಣಮ್ಮ. ಹೇಳಿದ್ರೆ ಅವಳ ಮಾತು ಕೇಳ್ಕೊಂಡು ಹೋದ. ಇವಾಗ ನೋಡು, ಅವನಿಗೆ ಅನ್ಭವಿಸ್ಲಿ, ಸುಮ್ಮನಿರು. ನೀವು ಕರಿಯಕ್ಕೆ ಹೋಗ್ಬೇಡ್ರಿ, ಅವನಿಗೆ ಗೊತ್ತಾಗ್ಲಿ. ನೋಡು, ನಾವು ಅವ್ರ ಮಾತು ಕೇಳ್ಕೊಂಡು ಹೋಗಿದ್ಕೆ ಹೆಂಗಾಯ್ತಪ್ಪ ಅಂತ ಅವನಿಗೆ ಗೊತ್ತಾಗ್ಬೇಕು. ಹೇಳಿದ್ರೆ ಸಿಟ್ಟು ಬರ್ತಾವಮ್ಮ. ಯಾತನ ಹೇಳಿದ್ರೆ ಮಾನ್ವಿತಾ, ಅದಕ್ಕೆ ನಾನು ಏನು ಹೇಳಕ್ಕಲ್ಲ, ಸುಮ್ಮನಿರು. ಅವ್ನು ಬರಲಿ. ಆಯ್ತು ಹೇಳತ್ತೆ. ಅವ್ರ ಅಣ್ಣಂಗಂತ ಹೇಳ್ತಿದ್ರು. ಅಲ್ಲಿ ಕೂತ್ಕೊಂಡಿದ್ದ ಬೇಜಾರು ಮಾಡ್ಕೊಂಡು ಹೋಟೆಲಲ್ಲೇನೋ ಇಡ್ಲಿ ತಿನ್ನಂತೆ. ಊಟನೂ ಮಧ್ಯಾಹ್ನಕ್ಕೇನೋ ಬರ್ತೀನಿ, ಊಟ ಇಲ್ಲೇ ಮಾಡ್ರಿ, ಮಧ್ಯಾಹ್ನ ಊಟ ಇಲ್ಲೇ ಮಾಡ್ತೀನಿ, 3 ಹೊತ್ತೂ ಊಟ ಮಾಡ್ರಿ, ನನಗೆ ಕಾಯಮ್ಮಗೆ ಬಂದು ಊಟ ಮಾಡ್ತೀನಿ ಅಂತ ಹೇಳದಂತೆ. ಏನೋ ಕೋಳಿ ಫಾರಮಲ್ಲಿ ಮಾಲ್ಕಂತಾನಂತೆ. ಅಲ್ಲಿ ಕೂತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾನಂತೆ. ಅದಕ್ಕೆ ಅವ್ರ ಅಣ್ಣ ನನ್ನ ಹತ್ರ ಹೇಳ್ತಿದ್ರು. ನನಗೆ ತುಂಬ ಬೇಜಾರಾಯಿತು. ಪಾಪ ನಮ್ಮ ಭುವನ್ ಎಷ್ಟು ಒಳ್ಳೆಯವನು. ಹೋಗ್ಬಿಟ್ಟು ಅವಳ ಮಾತು ಕೇಳ್ಕೊಂಡು ಇಂಥ ಕೆಲಸ ಮಾಡ್ಕೊಬಿಟ್ನಲ್ಲಪ್ಪ ಅಂತ ನನಗೆ ತುಂಬ ಬೇಜಾರಾಯಿತು ಕಣಂತೆ. ಹೋಗ್ಲಿ, ಅನುಭವಿಸ್ಲಿ. ಅವ್ರ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ಅವನೇ ಬರ್ಬೇಕು. ಸುಮ್ಮನಿರು ಮನೆಗೆ. ಅವ್ರ ಮಾತು ಕೇಳ್ಕೊಂಡು ಅದೇ ಹೋಗ್ಬಿಟ್ನಲ್ಲ. ಸುಮ್ಮನೆ ನಂಬೋವಿತ್ ಜೊತೆ ಜಗಳ ಮಾಡ್ಕೊಂಡು ನಂಬೋವಿತ್ ಮಾರಾಯ. ಒಬ್ರು ಕೊಟ್ಟು ಜಗಳಕ್ಕೆ ಹೋದಾನಲ್ಲ, ಒಬ್ರು ಸುದ್ದಿಗೆ ಹೋದಾನಲ್ಲ, ಅವನಾಯ್ತು, ಅವ್ನ ಕೆಲಸ ಆಯಿತು. ನನಗೆ ನಮ್ಮ ಪಾಪ ದೊಡ್ಡನಿದ್ಬಿಟ್ಟು ನನಗೆ ಅರ್ಧಕ್ಕರ್ಧ ಕೆಲಸ ಕಮ್ಮಿ ಆಗೋದು ನೋಡಿದೆ. ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಮಾನ್ವಿತಾ. ನಿನಗೆ ಮನೆ ಕೆಲಸ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಕೊಡ್ತಾನೆ. ಏನು ನಮ್ಮ ಭುವನ್ ಒಂದು ಸ್ವಲ್ಪ ಮಾಡಲ್ಲ ಅಷ್ಟೇ. ಅವನು ಮೊದಲಿಂದಲೂ ಹಂಗೇನೆ. ಅವನೊಂದು ಸ್ವಲ್ಪ ಒಟ್ಟಿನಲ್ಲಿ ಅವ್ನ ಮನಸ್ಸು ತುಂಬ ಒಳ್ಳೇದು. ಅವ್ನು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಯಾರು ನಮ್ಮ ಇಬ್ಬರು ಮಕ್ಕಳು ಅಷ್ಟೇ ಅಪ್ಪ, ಯಾರಿಗೂ ಅವರು ಕೆಟ್ಟದ್ದು ಬಯಸಲ್ಲ, ಎಲ್ಲ ಒಳ್ಳೇದೇ ಬಯಸೋದು. ಅವನು ಇವತ್ತು ಕೇಳೋಣ ನಾಳೆಗೆ ಕೇಳೋಣ ಅಂತೇಳಿ ಸುಮ್ಮನೆ ಇದ್ದೀವಿ. ಆದರೆ ಅವ್ರು ಅರ್ಥ ಮಾಡ್ಕೊಂಡು ಕೊಡ್ತಾರೆ ಬಿಡಪ್ಪ, ಬಾಡಿಗೆ ಮನೆಗೆ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡು ಕೊಡ್ತಾರೆ ಅಂತ ಅನ್ಕೊಂಡ್ರೆ ಏನು ಕೊಡಂಗೆ ಇಲ್ವಲ್ಲ. ನಮಗೇನು ಹಂಗಾರೆ ಲೆಕ್ಕನೇ ಇಲ್ಲ. ನಾವೇನು ಈ ಮನೆಗೆ ನಾವು ನೋಡ್ತಾ ಇದ್ದೀವಿ. ಇಂಥರ ಇರಬೇಕು. ಒಬ್ರಿಗೊಂದು ಮಾಡೋ ಅಂಥವ್ರು. ಹಿಂಗೆ ಒಬ್ರು ಕಣ್ಣಕ್ಕೆ ಸುಣ್ಣ, ಒಬ್ರು ಕಣ್ಣಕ್ಕೆ ಬೆಣ್ಣೆ, ಈ ಥರ ಮಾಡೋ ಅಂಥವ್ರು ಇದ್ಬಿಟ್ರೆ ಅಷ್ಟೇ. ಯಾಕೆ ನೀನು ಬಂದಿಲ್ಲ ಮಾತಾಡೋದು? ಏನಕ್ಕೆ ಬಂದು ಮಾತಾಡ್ತಾ ಇದೆಯಾ? ಆಲೆ ನನ್ನ ಮಗನ ಮನೆ ಬಿಟ್ಟು ಕಳಿಸ್ಬಿಟ್ಟಿದ್ಯಲ್ಲ. ಅವನಿಗೆ ಬೇಜಾರ ಮಾಡಿಸ್ಬಿಟ್ಟು ಇನ್ನು ಇಲ್ಲಿ ಬಂದು ಇನ್ನೂ ಮಾತಾಡ್ತಾಳೆ. ಯಾಕೆ ಮಾತಾಡ್ತೀಯಾ? ಏನಕ್ಕೆ ಮಾತಾಡ್ತಾ ಇದೆಯಾ ನೀನು? ನಾನೇನು ಜಗಳ ಮಾಡೋಕ್ಕೆ ಬಂದಿಲ್ಲ. ನಾವು ಹೋಗಿದ್ದೀವಿ ನಿಜ, ಇವತ್ತು ಬೇರೆ ಇರ್ತೀವಿ ಅಂತೇಳಿ. ಹಿಂಗೆ ಯಾಕೋ ಗಂಡ ಹೆಂಡತಿ ನಡುವೆ ಒಂದಿಟ್ಟು ಮುನ್ಸು ಅನ್ನೋದು ಬಂತು. ಅವರು ಭುವನ್ ಅವರು ಏನೋ ಬೇಜಾರು ಮಾಡ್ಕೊಂಡು ಹೋಗವ್ರೆ ಕೋಳಿ ಫಾರಂ ಹತ್ರ. ಅವರೇ ಬರ್ತಾರೆ ಸಂಜೆ ಅಷ್ಟೊತ್ತಿಗೆ. ಆದರೆ ಇವಾಗ ನಾವು ಇವ್ರ ಮನೆಗಿದ್ದೀವಿ. ಅದಕ್ಕೇನೆ ನಮಗೆ ಮೇಗ್ಲ ಮನೆನ ಬಿಟ್ಕೊಂಡು ಕೊಡಿ. ಮೇಗ್ಲ ಮನೆ ಬಿಟ್ಕೊಟ್ರೆ ನಾವು ಅಲ್ಲಿರ್ತೀವಿ. ನಾನು ಭುವನ್ ಇಬ್ರು ಮೇಲ್ಗಡೆ ಇರೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮಗೂ ಭಾಗ ಬೇಕು ತಾನೆ. 2 ಮನೆ ಇದ್ದಾವೆ, ಏನು ಮನೆ ಕಟ್ಸಂಗಿಲ್ಲ. ಇಬ್ಬರು ಮಕ್ಕಳಿಗೆ ಅಲ್ಲೇ 2 ಮನೆ ಇದ್ದಾವೆ ಅಂತ ಹೇಳ್ತಿದ್ರಲ್ಲ. ಮೇಲ್ಗಡೆ ಮನೆ ನಾನು ನಮಗೆ ಬಿಟ್ಕೊಂಡು ಕೊಡಿ, ನಾವು ಇರ್ತೀವಿ. ಕೊಡಲ್ವೇ? ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಂಡು ಕೊಡಲ್ಲ. ಏನಾದಾದರೆ ತೆಪ್ಪನ ಇಲ್ಲಿರು ಹೇಳ್ದಂಗೆ ಕೇಳ್ಕೊಂಡು. ಇಲ್ಲ, ಸುಮ್ಮನೆ ನೀನು ಪಾಡಿಗೆ ನೀನು ಹೋಗ್ತಾ ಇರು. ಯಾರ್ದೋ ಮಾತು ಕೇಳ್ಕೊಂಡು ಯಾರೋ ಹೇಳ್ಕೊಟ್ರು ಅನ್ನೋ ಮಾತಕ್ಕೆ ಬಂದು ಇಲ್ಲಿ ಕೇಳಬೇಡ ನೀನು. ಯಾರೋ ಹೇಳ್ಕೊಟ್ರು ಅಂತೇಳಿ ನೋಡು, ಸುಮ್ಮನೆ ಹೋದ್ರೆ ಸರಿ ಇಲ್ಲಿಂದಾನ ಹೇಳ್ತೀನಿ. ಎಲ್ಲರೂ ಈಗ ಅಕ್ಕಪಕ್ಕಗಳವ್ರು ನಿಂತ್ಕೊಂಡು ನೋಡಂಗೆ ಮಾಡ್ಬಿಡ್ತೀನಿ.
ಎಲ್ಲರಿಗೀಗ ನೀನು ಬಂದು ನಿಧಾನವಾಗಿ ಕೇಳ್ತಾ ಇದೆಯಾ, ನಾನು ನಿಧಾನವಾಗಿ ಹೇಳ್ತಾ ಇದ್ದೀನಿ. ನೀನು ಏನಾನ ಇಲ್ಲಿ ಜೋರು ಮಾಡಿದ್ರೆ ನಾನು ಜೋರು ಮಾಡ್ತೀನಿ. ಎಲ್ಲ ನಿಂತ್ಕೊಂಡು ನೋಡ್ಬೇಕಾಗುತ್ತೆ. ಸುಮ್ಮನೆ ಹೋಗಿದ್ರೆ ಸರಿ. ನೋಡ್ಲಿ ಬಿಡು, ಎಲ್ಲರಿಗೂ ಗೊತ್ತಾಗ ಅಂತದ್ದೆ. ನಾನೇನೇನು ಯಾರಿಗೇನೆ ನಾವೇನು ಅನ್ಯಾಯ ಮಾಡಿಲ್ಲ, ನೀವು ಅನ್ಯಾಯ ಮಾಡ್ತಾ ಇರೋದು. ಯಾಕೆ ಗೊತ್ತಾ? ಹಾಂ, ಭುವನ್ಗೊಂದು ಭುವಿತ್ಗೊಂದು. ಭುವಿತಾದ್ರೆ ಈ ಮನೆ ಲೆಕ್ಕ, ಭುವನಾದ್ರೆ ಲೆಕ್ಕ ಇಲ್ವಾ? ಅಲ್ಲ ಹೇಳೋದು ನೀವೇನೆ ಹೇಳಿ ನೋಡು. ನಮಗೆ ಮಾತ್ರ ಮನೆ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಾವು ಇವ್ರ ಜೊತೆ ಇರೋದಕ್ಕೆ ಇಷ್ಟ ಇಲ್ಲಪ್ಪ. ನಮಗೆ ಅಫಿಷಿಯಲಾಗೆ ನಾವು ಫಸ್ಟ್ ಫ್ಲೋರಲ್ಲಿ ಇರಬೇಕು ಅಂತೇಳಿ ಅಫಿಷಿಯಲಾಗಿರುತ್ತೆ ಅಂತ ಹೇಳಿ ನಾವು ಫಸ್ಟ್ ಫ್ಲೋರಲ್ಲಿ ಇರಬೇಕು ಅಂತ ನಾನು ಭುವನ್ ನಿರ್ಧಾರ ಮಾಡಿದ್ದೀವಿ. ನಾನು ಭುವನ್ ಇರ್ತೀವಿ, ಬಿಟ್ಕೊಂಡು ಕೊಡಿ. ನಮ್ಮ ಅತ್ತೆಯವರು ಇದ್ರಂತೆ ಮುಂಚೆ, ನಮ್ಮ ಅತ್ತೆಯವ್ರಿಗಂತ ಅದು ಕಟ್ಸಿದ್ದು. ನಮ್ಮ ಅತ್ತೆಯರಿಗೆ ಇದು ಮಾಡ್ಬಿಟ್ಟು ಹಿಂಗೆ ಮಾಡವ್ರೆ. ನಮಗೂ ಇರೋ ಅಂತ ಅಧಿಕಾರ ಐತೆ. ನಮ್ಮ ಅತ್ತೆಯವರು ನಮ್ಮ ಮಾಮನು ದುಡ್ಡು ಕೊಟ್ಟೈತಂತೆ ಮನೆ ಕಟ್ಸಕ್ಕೆ. ಅವಾಗೆಲ್ಲ ನೋಡಿದ್ದ, ಕೊಟ್ಟಿದ್ದ, ಕಟ್ಸಿರೋದು ನೋಡಿದ್ದ. ಅದೆಲ್ಲ ನೀನು ಮಾತಾಡಬೇಡ, ನಮಗೆ ಗೊತ್ತೈತೆ. ನಿನ್ನಂತವಳ್ತಾಗೆಲ್ಲ ಹೇಳಿಸ್ಕೊಂಡು ನಾನು ಇದು ಮಾಡ್ಕೋಬೇಕು ಅನ್ನೋದೇನಿಲ್ಲ. ಸುಮ್ಮನೆ ನೀನು ಪಾಡಿಗೆ ನೀನು ಹೊರಟೋಗ್ತಾ ಇರು. ನಿನ್ನಂತವಳ್ತಾಗೆಲ್ಲ ಹೇಳಿಸ್ಕೊಂಡು ನಾನು ಕೇಳ್ತೀನಿ ಅಂತ ಅನ್ಕೊಂಡಿದೀಯ? ನಾ ಯಾವುದೇ ಕಾರಣಕ್ಕೂ ನನ್ನ ಮ್ಯಾಗಳ ಮನೆ ಬಿಟ್ಕೊಂಡು ಕೊಡಲ್ಲ. ನಾನು ಲೀಸಿಗೆ ಹಾಕ್ಸಿ ಬೇರೆಯವ್ರಿಗೆ ಬಾಡಿಗೆ ಕೊಡ್ತೀನಿ ಹೊರತು ನಿಮ್ಮಂಥವ್ರಿಗೆ ನಾನು ಬಿಟ್ಕೊಡೋದಿಲ್ಲ. ಅಷ್ಟೇ. ಇರೋದಾದ್ರೆ ನಮ್ಮ ಜೊತೆಗೆ ತೆಪ್ಪ ನೀರು ಇವಳು ಮಾತಾಡಿಸ್ಕೊಡ್ದು ಅಷ್ಟೇ. ಇರೋದು ಏನೈತೆ ಅದನ್ನ ಹೇಳ್ತೀನಿ. ಇನ್ಯಾರು ಬಂದು ಕೇಳು ಅಂದರೆ ನಮ್ಮ ಅತ್ತೆರೇ ಇದ್ದಾರೆ, ನಮ್ಮ ಅತ್ತೆರಿಗೆ ಬಿಟ್ಕೊಡ್ಬೇಕು ಅಂತ ನಾವೇ ಬಿಟ್ಕೊಟ್ಟಿದ್ದೀವಿ. ಪ್ರೀತಿ ಅಕ್ಕ, ನಾವೇನಿರಲ್ಲ, ಬೇರೆ ಕಡೆಗೆ ನಾವೆಲ್ಲಾದ್ರೂ ಮನೆ ಮಾಡ್ಕೊಂತೀವಿ ಅಂತೇಳಿ ನಾವೇ ಬಿಟ್ಕೊಟ್ಟಿರೋದು. ನೀನು ಅದು ಹೆಂಗೆ ಬಂದಿಲ್ಲಿ ಕೇಳ್ತೀಯ? ಮತ್ತೆ ನೋಡು, ನಮ್ಮ ಕಡೆಗೆ ಮಾತಾಡೋದು ಬಿಟ್ಟು ಅವ್ರ ಕಡೆಗೆ ಮಾತಾಡ್ತಾ ಐತೆ ಅವತ್ತೆ. ಸುಮ್ಮನೆ ಹೋಗ್ರಿ. ಇವಳು ನೋಡು, ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತಂದ್ರೆ 3 ಮಂತಂದು ಅಂದ್ರೆ ಅಂತೆ. ಮಳ್ಳಿ ನೀನು, ಮಳ್ಳಿ ಕಳ್ಮಳ್ಳಿ. ಮಳ್ಳಿ ನೀನು ಎಲ್ಲ ತಿಳ್ಕೊಂಡು ಮಳ್ಳಿ ಮಾಡ್ದಂಗೆ ಮಾಡ್ತೀಯ. ಹೂಗಿ ಮುಳ್ಳು ನೀನು, ಹೂಗಿ ಮುಳ್ಳು ಅಂತವಳು. ಅಲ್ಲ ನೋಡಿ, ಎಷ್ಟು ಚೆನ್ನಾಗೆಲ್ಲ ಅತ್ತೆಗೆ ಹೇಳ್ಬಿಟ್ಟು ನಮ್ಮನ್ನ ಕಳಿಸ್ಬಿಟ್ಟು ಇವಾಗ ಅವಳು ಒಬ್ಬಳೇ ಇರೋದಕ್ಕೆ ಇದು ಮಾಡ್ತಾವಳೆ. ಯಾಕೆ? ಎಲ್ಲ ನನಗೆ ಆಗ್ಬಿಡುತ್ತೆ ಅಂತ. ಲೀಸಿಗೆ ಹಾಕ್ಸ್ಕೊಂಡು ಯಾರಿಗಾನ ಮನೆ ಬಾಡಿಗೆ ಕೊಟ್ಬಿಟ್ರೆ ಬಾಡಿಗೆನೂ ಬರುತ್ತೆ ಅಂತ. ಒಬ್ಬೊಬ್ಬ ನಮಗೆ ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ನೀವು. ನಮ್ಗೆ ಯಾಕೆ ಬಿಟ್ಕೊಡಲ್ಲ? ನಮಗೆ ಯಾಕೆ ಬಿಟ್ಕೊಡಲ್ಲ ಅಂತ? ನಮಗೆ ಬಿಟ್ಕೊಡ್ಲೇಬೇಕು ನೀವು. ಬಿಟ್ಕೊಡ್ಲೇಬೇಕು. ಯಾಕೆ ಬಿಟ್ಕೊಂಡು ಕೊಡಲ್ಲ ಅಂತೆ? ಭುವನ್ನನು ಮಗ ತಾನೆ, ನಿಮ್ಮ ಮಗ ತಾನೆ ಭುವನ್ನನು. ಭುವನಿಗೆ ಬಿಟ್ಕೊಡಲ್ಲ ಅಂತಂದ್ರೆ ಅವ್ರಿಗೆ ಬಿಟ್ಕೊಡ್ಲಿಲ್ಲ ಅಂತಂದ್ರೆ ಹೋಗ್ಲಿ ಮಾನಸನ್ಗೆ. ನಮಗೆ ಬಿಟ್ಕೊಂಡು ಕೊಡಿ, ನಾವಿರ್ತೀವಿ. ಬಿಟ್ಕೊಂಡು ಕೊಡಲ್ಲ, ಆ ಮಾನಸನ್ಗೂ ಬಿಟ್ಕೊಡಲ್ಲ, ಯಾರಿಗೂ ಬಿಟ್ಕೊಡಲ್ಲ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಮತ್ತೆ ನನ್ನ ಹತ್ರ ಜಾಸ್ತಿ ನೀನು ಮಾತಾಡಿದಿ ಅಂದ್ರೆ ಸರಿ ಆಗೋದಿಲ್ಲ. ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ ನೋಡು. ಹೋಗು, ನಾನು ಮನೆ ಯಾರಿಗೂ ಬಿಟ್ಕೊಂಡು ಕೊಡಲ್ಲ. ನಾನು ಅಲ್ಲೇ ಲೀಸಿಗೆ ಹೇಳಿದ್ದೀನಿ. ಯಾರೋನೋ ಬರ್ತಾ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು. ಅವರಿಬ್ರು ಕೆಲಸದಲ್ಲೇ ಇದ್ದಾರೆ. ಅವ್ರಿಗೆ ಲೀಸಿಗೆ ಹಾಕ್ಸ್ಕೊಟ್ಟಿದ್ದೀನಿ. ಅವ್ರು ಅಲ್ಲೇ ಲೀಸಿಗೆ ಅಮೌಂಟೂ ಕೊಟ್ಟವ್ರೆ. ಇನ್ನು ಈ ಆಷಾಢ ಕಳೆದ ಮೇಲೆ ನೀವು ಅಮಾವಾಸ್ಯೆ ಆಗ್ತಿದ್ದಂಗೆ ಈ ಮನೆಗೆ ಅವರು ಬರ್ತಾರೆ. ಬಂದು ಅವರು ಬಾಡಿಗೆಗೆ ಇರ್ತಾರೆ. ಲೀಸಿಗೆ ಕೊಟ್ಟಿರೋದ್ರಿಂದ ಅದಕ್ಕೇ ಬಿಟ್ಕೊಂಡು ಕೊಡೋಕ್ಕಲ್ಲ. ಇರೋದಾದರೆ ಈ ಮನೇಲಿ ಇರು, ಇಲ್ಲ ಹೋಗ್ತಾ ಇರು ಅಷ್ಟೇ. ಎರಡರೂ ನಾನು ಪದೇ ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ನನಗೆ ಪಿತ್ತ ನೆತ್ತಗಿರಿಸ್ಬೇಡ. ಒಳ್ಳೆ ಮಾತನಾಗ ಹೇಳ್ತೀನಿ. ನಾನಂತೂ ಬಿಟ್ಕೊಂಡು ಕೊಡಲ್ಲ ಮನೇನ. ನಾನು ಸುಮ್ಮನೆ ಏನಕ್ಕೆ ಅಂತೇಳಿ ಮೇಗ್ಲು ಮನೇನ ನಾನು ಲೀಸಿಗೆ ಹಾಕ್ಸಿದ್ದೀನಿ. ಕೊಡೋಕ್ಕಾಗಲ್ಲ. ಇರೋ ಸತ್ಯ ಹೇಳ್ತೀನಿ. ನಿಜ ಹೇಳ್ಬೇಕು, ಯಾರೇ ಆಗಲಿ. ಸುಳ್ಳು ಹೇಳಿ ಕೆಟ್ಟವ್ರಾಗೋದಕ್ಕಿಂತ ನಾನು ನಿಜ ಹೇಳಿ ಕೆಟ್ಟವ್ರಾಗಬೇಕು. ಬಿಟ್ಕೊಂಡು ಕೊಡಲ್ಲ. ಮನೇನಿಲ್ಲ, ಇಲ್ಲೇ ಕೆಳಗಡೆನೇ ಡಬಲ್ 3 ಬೆಡ್ರೂಮ್ ಇದೆ. ಇರದೆ ಏನು ಇರ್ಬೋದು. ಏನು ನಿನ್ಗೇನೇನು ಏನಿದ್ದೆ ಏನು ಕಡಿಮೆ ಆಗೈತೆ? ಎಲ್ಲ ಚೆನ್ನಾಗಿ ನೋಡ್ಕೊಂಡು ಕಂಡವ್ರ ಮಾತು ಕೇಳ್ಕೊಂಡು ನಾನು ಇರಲ್ಲ ಅಂತ ಹೋದವ್ರನ್ನ ನಾವು ಬಲವಂತ ಮಾಡಿ ಹೇಳ್ಕೊಂಬರಕ್ಕಾಗುತ್ತಾ? ಹೇಳು ನೀನೇನೆ. ಬಿಡು ಪ್ರೀತಿ ಅಕ್ಕ, ಇಂಥವ್ರ ಬಗ್ಗೆ ಎಲ್ಲ ಏನು ತಲೆ ಕೆಡಿಸ್ಕಂತೀಯತ್ತ? ಸುಮ್ಮನಿಲ್ಲ ಅಂದು ಒಂದು ಮಾತನಾಗ ನಡಿಯತ್ಲ ಒಳಕ್ಕೆ. ಸುಮ್ಮನತ್ತಾಗ ಬಾಗ್ಲಾಕೆ ಸುಮ್ಮನಿರೋದು ಕಲಿ. ಇಂಥವ್ರ ತಾಗೆಲ್ಲ ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಮಾಡೋಕ್ಕೆ ಕೆಲಸ ಇರೋರಾಗಿದ್ರೆ ಬಂದು ಹಿಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಇವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ನಡಿ ಪ್ರೀತಿ ಅಕ್ಕ, ಸುಮ್ಮನೆ ಏನು ಮಾತಾಡಿವ್ರ ಹತ್ರ ಟೈಮ್ ವೇಸ್ಟ್ ಮಾಡ್ಕೊಂತೀಯ. ಬಿಟ್ಕೊಡೋಕ್ಕಾಗಲ್ಲ. ಬಿಟ್ಕೊಡಲ್ಲ. ನೀನು ಎಷ್ಟು ಕೇಳಿದ್ರು ಇಷ್ಟೇನೆ. ಬಾರಮ್ಮ ಮಾನವೈತಾ ಹೋಗೋಣ. ನಾನಂತೂ ಬಿಟ್ಕೊಡೋದಿಲ್ಲ ನೋಡಿ. ಈ ಮಾನಸ ಅಲ್ಲೇನೆ ಮೇಲ್ಗೂ ಮನೆ ಬಿಡಿಸ್ಕೋ, ಅಲ್ಲಿರಾನ ಅಂತ ಹೇಳ್ಕೊಟ್ಟವಳೆ. ಇವ್ರನ್ನ ಇಲ್ಲಿ ಬಿಡಿಸ್ಕೊಬಿಟ್ರೆ ಆಯ್ತಲ್ಲ. ಏನಿಲ್ಲ, ದಿನ ಜಗಳ ಆಡ್ಬೇಕಾವತ್ತು ಇಲ್ಲಿ ಬಿಡಿಸ್ಕೊಬಿಟ್ಟು ಇವ್ರನ್ನ. ಕವನನು ನನ್ನ ಸಪೋರ್ಟಿಗೆ ಬಂದು ಮಾತಾಡ್ತಾ ಇದ್ದಾಳೆ. ಕವನನಿಗೂ ಚೆನ್ನಾಗಿ ಬುದ್ಧಿ ಬಂದೈತೆ. ನೋಡಿ ಹೆಂಗೆ ಮಾತಾಡೋದ್ಲು ಬಂದು ನನ್ನ ಸಪೋರ್ಟಿಗೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.